ಮಿತ್ರರೇ ನಮಸ್ಕಾರ. ನಿಮ್ಮ ಮನೆಗೆ ಯಾವುದಾದರೂ ಪ್ರಾಣಿ ಬರುತ್ತಾ ಇರುತ್ತದೆ. ಅದನ್ನು ನೀವು ತಕ್ಷಣ ಓಡಿಸುತ್ತೀರಾ? ಒಂದು ಕ್ಷಣ ಯೋಚಿಸಿ, ಅದು ಸಾಮಾನ್ಯ ಪ್ರಾಣಿಯೇ ಅಥವಾ ಯಾವುದೋ ಸೂಚನೆ ಕೊಡಲು ಬರುತ್ತಿದೆಯೇ? ಯಾವುದೇ ಪ್ರಾಣಿ ಓಡಿಸುವ ಮುನ್ನ ಈ ಒಂದು ವಿಡಿಯೋ ನೋಡಿ ಆಮೇಲೆ ನಿರ್ಧಾರ ಮಾಡಿ. ನಮ್ಮ ಸಂಪ್ರದಾಯದಲ್ಲಿ ಮನೆಗೆ ಬರುವ ಕೆಲವು ಪ್ರಾಣಿಗಳಿಗೆ ವಿಶೇಷ ಅರ್ಥಗಳಿವೆ. ಕೆಲವು ಶುಭದ ಸೂಚನೆ, ಕೆಲವು ಎಚ್ಚರಿಕೆಯ ಸಂಕೇತ. ಆದರೆ ನಾವು ಏನು ಮಾಡುತ್ತೇವೆ? ತಕ್ಷಣ ಕೋಲು ಹಿಡಿದು ಓಡಿಸುತ್ತೇವೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಪ್ರಾಣಿ ಏನು ಸೂಚನೆ ಕೊಡುತ್ತೆ, ಅದನ್ನು ಓಡಿಸಬೇಕಾ ಅಥವಾ ಗೌರವಿಸಬೇಕಾ ಅನ್ನೋದನ್ನ ನೋಡೋಣ. ಪ್ರಶ್ನೆ ಏನು ಅಂದರೆ, ಪ್ರಾಣಿಗಳು ಯಾಕೆ ನಮ್ಮ ಮನೆಗೆ ಬರುತ್ತವೆ? ಅದು ಕೇವಲ ಆಹಾರಕ್ಕಾಗಿ ಅಥವಾ ನಮ್ಮ ಜೀವನಕ್ಕೆ ಸಂಬಂಧಿಸಿದ ಯಾವುದೋ ಸಂದೇಶವೇ? ಸೈನ್ಸ್ನ ಪ್ರಕಾರ ಪ್ರಾಣಿಗಳು 3 ಕಾರಣಗಳಿಗೆ ಮನೆಗೆ ಬರುತ್ತವೆ: ಆಹಾರ, ಸುರಕ್ಷತೆ, ವಾಸಸ್ಥಳ. ಆದರೆ ಕೆಲವೊಮ್ಮೆ ಅವುಗಳ ವರ್ತನೆ ಸಾಮಾನ್ಯವಾಗಿರುವುದಿಲ್ಲ. ನಮ್ಮ ಹಿರಿಯರು ಹೇಳುತ್ತಾರೆ, ಕೆಲವು ಪ್ರಾಣಿಗಳು ದೇವರ ದೂತರಂತೆ. ಅವುಗಳು ನಮ್ಮ ಮನೆಗೆ ಬರುವಾಗ ಒಂದು ಸೂಚನೆ ಹಿಡಿದು ಬರುತ್ತವೆ, ಆದರೆ ಅದನ್ನು ನಾವು ಗುರುತಿಸಬೇಕು. ಹಕ್ಕಿಗಳು ಮನೆಗೆ ಬಂದರೆ, ಹಕ್ಕಿಗಳು ಮನೆ ಒಳಗೆ ಬಂದರೆ ಸಾಮಾನ್ಯವಾಗಿ ಅದು ಶುಭದ ಸಂಕೇತ, ಹೊಸ ಅವಕಾಶಗಳು ಬರುತ್ತವೆ ಅನ್ನೋ ಸೂಚನೆಯಾಗಿದೆ. ಅವುಗಳನ್ನು ಓಡಿಸುವ ಬದಲು ಸ್ವಲ್ಪ ಸಮಯ ಬಿಡುವುದು ಸೂಕ್ತ. ಹಾವು ಮನೆಗೆ ಬಂದರೆ, ಹಾವು ಬಂದರೆ ಭಯವಾಗುವುದು ಸಹಜ. ಆದರೆ ನಮ್ಮ ಸಂಪ್ರದಾಯದಲ್ಲಿ ಹಾವು ಎಂದರೆ ಶಕ್ತಿ ಮತ್ತು ಬದಲಾವಣೆ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಬಹುದು, ಆದರೆ ಸುರಕ್ಷತೆ ಮುಖ್ಯ. ಓಡಿಸಬೇಡಿ. ಅದಕ್ಕೆ ಯಾವುದೇ ರೀತಿಯ ಹಾನಿ ಮಾಡದೆ ತಕ್ಷಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಡಿ. ಬೆಕ್ಕು ಮನೆಗೆ ಬಂದರೆ ಕೆಲವರು ಅದನ್ನು ಶುಭವನ್ನುತ್ತಾರೆ. ಆದರೆ ಸೈನ್ಸ್ನ ಪ್ರಕಾರ ಅದು ಆಹಾರ ಹುಡುಕುತ್ತಾ ಬರುತ್ತದೆ. ಆದರೆ ಅದನ್ನು ಹೊಡೆಯುವುದು ತಪ್ಪು. ಆಧ್ಯಾತ್ಮಿಕವಾಗಿ ಬೆಕ್ಕನ್ನು ದೇವರ ದೂತ ಎಂದು ಕರೆಯಲಾಗುತ್ತದೆ. ನಾಯಿ ಮನೆಗೆ ಬಂದರೆ ಅದು ನಿಷ್ಠೆ ಮತ್ತು ರಕ್ಷಣೆಯ ಸಂಕೇತ. ನಿಮ್ಮ ಮನೆಗೆ ಪಾಸಿಟಿವ್ ಎನರ್ಜಿ ತರಬಹುದು. ಅದನ್ನು ಓಡಿಸುವ ಮುನ್ನ ಒಂದು ಸಲ ಯೋಚಿಸಿ. ಕಾಗೆ ಅಥವಾ ಪಾರಿವಾಳ ಮನೆಗೆ ಬಂದರೆ ಪಿತೃಗಳ ಆಶೀರ್ವಾದವೆಂದು ಕೆಲವರು ನಂಬುತ್ತಾರೆ, ಅಥವಾ ಒಂದು ಸಂದೇಶದ ಸೂಚನೆ ಎಂದು ಪ್ಯೂರ್ಲಿ ಬಿಲೀಫ್ ಆಗಿದೆ. ಆದರೆ ಗೌರವ ಕೊಡುವುದು ಒಳ್ಳೆಯದು. ನಾವು ಮಾಡುವ ದೊಡ್ಡ ತಪ್ಪು ಏನು ಗೊತ್ತಾ? ಭಯದಿಂದ ಪ್ರತಿಕ್ರಿಯೆ, ಅಜ್ಞಾನದಿಂದ ನಿರ್ಧಾರ. ಪ್ರತಿ ಪ್ರಾಣಿಯೂ ಏನಾದರೂ ಕಾರಣದಿಂದ ಬರುತ್ತದೆ. ಪ್ರಾಣಿ ಮನೆಗೆ ಬಂದಾಗ ಮೊದಲು ಕಾಮಾಗಿರಿ, ಕಾರಣ ತಿಳಿಯಿರಿ, ಸುರಕ್ಷತೆ ಗಮನಿಸಿ, ಹಿಂಸೆ ಮಾಡಬೇಡಿ. ಒಂದು ಮನೆಯಲ್ಲಿ ಒಮ್ಮೆ ಹಕ್ಕಿ ಒಂದು ಗೂಡು ಕಟ್ಟಿತು. ಅವರು ಅದನ್ನು ಓಡಿಸಲಿಲ್ಲ. ಕೆಲ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಸೂಚನೆ ಸಿಕ್ಕಿತು. ಇದು ಕೋಇನ್ಸಿಡೆನ್ಸ್ ಆಗಿರಬಹುದು, ಆದರೆ ಅವರ ನಂಬಿಕೆ ಹೆಚ್ಚಾಯಿತು. ಕೊನೆಯದಾಗಿ ಹೇಳುವುದೇನೆಂದರೆ, ಪ್ರಾಣಿಗಳು ಮಾತನಾಡುವುದಿಲ್ಲ, ಆದರೆ ಅವುಗಳ ಸೂಚನೆ ಕೊಡುತ್ತವೆ. ನಾವು ಅದನ್ನು ಅರಿತುಕೊಳ್ಳಬೇಕು. ಭಯದಿಂದ ಅಲ್ಲ, ಬುದ್ಧಿಯಿಂದ ನಿರ್ಧಾರ ತೆಗೆದುಕೊಳ್ಳಬೇಕು. ಇನ್ನೊಮ್ಮೆ ನಿಮ್ಮ ಮನೆಗೆ ಯಾವ ಪ್ರಾಣಿ ಬಂದರೂ ತಕ್ಷಣ ಓಡಿಸಬೇಡಿ. ಒಂದು ಕ್ಷಣ ಯೋಚಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇಂತಹ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.